ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ನಾವು ಹಿಂದೆ ಇದ್ರ ಬಗ್ಗೆ ಮಾತಾಡಿದ್ವಿ. ಸಿಕ್ಕಿಂ ಬಗ್ಗೆ ಆರ್ಗ್ಯಾನಿಕ್ ತಾಲೂಕಾ. ನಮ್ಮ ಭಾರತ ಖಂಡ ಮೊದಲನೇ ಆರ್ಗ್ಯಾನಿಕ್ ರಾಜ್ಯ ಅಂತ ಹೇಳಿದ್ರೆ ಸಿಕ್ಕಿಂ. ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಕಂಡ ಮೊದಲನೇ ಆರ್ಗ್ಯಾನಿಕ್ ತಾಲೂಕಾ ಅಂತ ಹೇಳಿದ್ರೆ ಸಾವಯವ ತಾಲೂಕು ಅಂತ ಹೇಳಿದ್ರೆ ನಮ್ಮ ಜೊಯ್ಡಾ ಅಂತ ನಾನು ಹಿಂದೆ ಡಿಸ್ಕಸ್ ಮಾಡಿದ್ದೆ. ಕಂಪ್ಲೀಟಾಗಿ ಹೇಳಿರಲಿಲ್ಲ. ಈಗ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಕೃಷಿ ಇಲಾಖೆಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಬರೋಣವಾ. ಹಾಗಾದರೆ ಏನಾಯಿತು ಅಂದರೆ 2025-26ನೇ ಸಾಲಿನಲ್ಲಿ ಬಜೆಟ್ ಅನೌನ್ಸ್ ಮಾಡಿದ್ರಲ್ಲ, ಆಯವ್ಯಯ ಭಾಷಣ. ಅದರಲ್ಲಿ 38ನೇ ಖಂಡಿಕೆಯಲ್ಲಿ ಹೇಳ್ತಾರೆ, ಸುಸ್ಥಿರ ಸಾವಯವ ಕೃಷಿಯನ್ನು ಉತ್ತೇಜಿಸುವ ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕನ್ನು ರಾಜ್ಯದ ಪ್ರಥಮ ಸಾವಯವ ತಾಲೂಕಿನಾಗಿ ಪರಿವರ್ತಿಸಬೇಕು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿಬಿಡ್ತಾರೆ. ಅದರಲ್ಲಿ 25-26ನೇ ಸಾಲಿನ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ. ಅದೇ ರೀತಿ ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ಅಲ್ಲಿ ಲೋಕಲ್ ಮಿನಿಸ್ಟ್ರ್ ಅಂತ ದೇಶಪಾಂಡೆ ಅವರೆಲ್ಲ ಸೇರಿ ಒಂದು ಪ್ರೋಗ್ರಾಮನ್ನು ಕೂಡ ಮಾಡ್ತಾರೆ. ಇನಾಗ್ರೇಷನನ್ನು ಕೂಡ ಮಾಡಿಬಿಡ್ತಾರೆ. ಹಾಗಾದರೆ ಏನದು ಜೊಯ್ಡಾ, ಎಲ್ಲಿದೆ, ಎಷ್ಟು ಅದರ ಕ್ಷೇತ್ರ ಇದೆ, ಅದರ ಮೂಲ ದಾಖಲೆಗಳೇನು, ಅದನ್ನೇ ಯಾಕೆ ಮಾಡ್ತಾ ಇದ್ದಾರೆ ಪ್ರಥಮ ಸಾವಯವ ತಾಲೂಕು, ಎಲ್ಲವನ್ನು ನೋಡೋಣವಾ. ಅಲ್ಲಿ ಒಟ್ಟು ಬಿತ್ತನೆಗೆ ಯೋಗ್ಯವಾದ ಎಲ್ಲ ಅರಣ್ಯ ತೋಟಗಾರಿಕೆ ಕೃಷಿ ಹಿಡಿದ್ಬಿಟ್ಟೆ ಇದಿರೋದೆಷ್ಟು ಅಂದರೆ 5900 ಹೆಕ್ಟರ್ಸ್ ಇದೆ. ಕೃಷಿ ಮತ್ತು ತೋಟಗಾರಿಕೆ ಸೇರಿಬಿಟ್ಟು, ಆಯಿತಾ. ಮೂಲವಾಗಿ ಭೌಗೋಳಿಕ ಬಗ್ಗೆ ಮಾತಾಡೋದಾದರೆ ಏನು ಅಂತಂದರೆ ಟೋಟಲ್ ಭೌಗೋಳಿಕ ಕ್ಷೇತ್ರ ಬಂದು 1,91,000 ಚಿಲ್ಲರೆ ಇದೆ, ಆಯಿತಾ. ಇನ್ನು ಅರಣ್ಯ ಬಂದು 165 ಚಿಲ್ಲರೆ ಇದೆ. ಅದರ ಅರ್ಥ ಒಂದು 87ರಿಂದ 89% ಅಷ್ಟು, ಹೆಚ್ಚು ಕಮ್ಮಿ 90% ಅಷ್ಟು ಅರಣ್ಯನೇ ಇರೋದು. ಮಿಕ್ಕಿದ ಇದರಲ್ಲಿ ಅಂದರೆ ಇದು ಅನ್ಟಚ್ಡ್ ಏರಿಯಾ, ಇಲ್ಲಿ ಯಾವುದೇ ರೀತಿಯ ಪಶ್ಚಿಮ ಘಟ್ಟದಿಂದ ಕಂಪ್ಲೀಟ್ ಅರಣ್ಯ ಇದೆ. ನಮ್ಮ ಏನು ಅಂತ ಹೇಳಿದ್ರೆ ಟೈಗರ್ ರಿಸರ್ವ್ ಇರ್ತಕ್ಕಂಥ ಕಾಳಿ ಟೈಗರ್ ರಿಸರ್ವ್ ಇರ್ತಕ್ಕಂಥ ಕ್ಷೇತ್ರ ಅದು. ಅಲ್ಲಿ ಜೀವ ವೈವಿಧ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದರೆ ಅಲ್ಲಿ ಹುಟ್ಟಿದಂಥ ಜನರೇ ಅದೃಷ್ಟವಂತರು ಅಂತ ಹೇಳಬೇಕು. ಇನ್ನು ಅಲ್ಲಿ ಕರ್ಮಭೂಮಿಯಾಗಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರು ಕೂಡ ಧನ್ಯರು. ಒಮ್ಮೆ ಇವ್ರು ಬಂದಿರ್ತಾರೆ, ನಮ್ಮ ರಾಷ್ಟ್ರಗೀತೆಯನ್ನು ಬರೆದಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂದಿರ್ತಾರೆ ಉತ್ತರ ಕನ್ನಡದ ಕರಾವಳಿಗೆ. ಮತ್ತು ಪಶ್ಚಿಮ ಘಟ್ಟ, ನಮ್ಮ ಜೊಯ್ಡಾ, ಆಮೇಲೆ ಅಂಕೋಲಾ, ನಮ್ಮ ಈ ಕಾರವಾರ ಎಲ್ಲ ನೋಡ್ತಾ ಬರಬೇಕಾದ್ರೆ ಆ ಬೀಚಲ್ಲಿ ಕೂತ್ಕೊಂಡು ಕವಿತೆ ಬರಿತಾ ಹೇಳ್ತಾರೆ, ಸ್ವರ್ಗ ಎಲ್ಲಾದರೂ ಇದೆ ಅಂತ ಹೇಳಿದರೆ, ನಾನು ಕಂಡ ಸ್ವರ್ಗ ಎಲ್ಲಾದರೂ ಇದೆ ಅಂತ ಹೇಳಿದರೆ ಅದು ಇಲ್ಲೇ ಇದೆ, ಪಶ್ಚಿಮ ಘಟ್ಟ ಕಾರವಾರದಲ್ಲಿದೆ ಅಂತ ಹೇಳ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದರೆ ಅಷ್ಟು ಸುಮಧುರವಾದಂತಹ ಒಂದು ವಾತಾವರಣ ಅಥವಾ ಪರಿಶುದ್ಧವಾದಂಥದ್ದು ಜೀವ ವೈವಿಧ್ಯತೆ ಎಷ್ಟು ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಸಮೃದ್ಧವಾದಂಥ ಜಾಗ. ಹಾಗಾಗಿ ಇರ್ಬೋದು ಬೇರೆ ರಾಷ್ಟ್ರದ ಎಲ್ಲರೂ ಅದೇನು ಬಿಸಿಲನ್ನು ತಿನ್ನಲಿಕ್ಕೆ ನಮ್ಮ ದೇಶದ ಕರಾವಳಿ ಪ್ರದೇಶಕ್ಕೆ ಬಂದ್ಬಿಟ್ಟು ಇರ್ತಾರೆ ಅಂಥೇಳಿ. ಒಂದು 7-8 ಕಿಲೋಮೀಟ್ರ್ ಇದೆ ಗೋವಾ, ಸೊ ಸಮೀಪದಲ್ಲಿದೆ. ಆದರೆ ಗೋವಾ ತುಂಬ ಕಲುಷಿತಗೊಂಡಿದೆ ಬಿಡಿ, ಇದು ಚೆನ್ನಾಗಿದೆ. ಸೊ ಈಗ ಬೇಡ ವಿಷಯಾಂತರ ಬೇಡ. ಜೊಯ್ಡಾ ಬಂದು ಸಾಗುವಳಿ ಕ್ಷೇತ್ರ 9,000, ಅದರಲ್ಲಿ ಎಲ್ಲ ಕೃಷಿ ಮತ್ತು ತೋಟಗಾರಿಕೆಗೆ ಬಂದು ಒಂದು 5,000 ಚಿಲ್ಲರೆ ಇದೆ, ಆಯಿತಾ. ಮಳೆ ಎಷ್ಟಿದೆ ಅಂತ ಹೇಳಿದ್ರೆ ಒಂದು 2,578 mm. ಬಿಜಾಪುರ ಹೋಲಿಸ್ಬಿಟ್ರೆ 500 mm ಅಲ್ಲಿ ಇದು ಒಂದೇ ದಿನಕ್ಕೆ ಆಗ್ತದೆ ಅನಿಸುತ್ತೆ ಮಿನಿಮಮ್. ಇದು ಆ್ಯಾವ್ರೇಜ್ 2,578. ಉತ್ತರ ಕನ್ನಡದಲ್ಲೇ ಅಷ್ಟು 3,000 ಚಿಲ್ಲರೆ mm ಇದೆ, ಆಯಿತಾ. ಉತ್ತರ ಕನ್ನಡ ಕಂಡಂಥ 12 ತಾಲೂಕುಗಳಲ್ಲಿ ಇದು ತುಂಬ ದೊಡ್ಡ ತಾಲೂಕು ಅಂತ ಹೇಳ್ಬೋದು. ಉತ್ತರ ಕನ್ನಡದಲ್ಲೇ ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಕಡಿಮೆ, ಅದರಲ್ಲಿ ಜೊಯ್ಡಾದಲ್ಲಂತೂ ತುಂಬ ಬಳಸೋದೇ ಇಲ್ಲ. ಆದ್ದರಿಂದನೇ ಅದನ್ನು ವೆಸ್ಟರ್ನ್ ಘಾಟದಲ್ಲಿದ್ದು 90% ಅರಣ್ಯ ಇದ್ದು ಟೈಗರ್ ರಿಸರ್ವ್ ಇತ್ತು, ಇದೆಲ್ಲ ಇರೋದ್ರಿಂದನೇ ಮತ್ತು ಜೀವ ವೈವಿಧ್ಯ ಇರೋದ್ರಿಂದನೇ ಅದನ್ನು ತಾಲೂಕು ಯಾವುದು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸೋಣ ಅಂತ ವಿಚಾರ ಮಾಡಲಾಯಿತು, ಆಯಿತಾ. ಇನ್ನು ಅಲ್ಲಿ ಏನಿದೆ ಸಾಮಾನ್ಯ ಮಾಹಿತಿ ಅಂತ ಹೇಳಿದರೆ ಬಿತ್ತನೆ ಕ್ಷೇತ್ರ ನಾನು ಆವಾಗಲೇ ಹೇಳಿದಂಗೆ 5,900 ಇದೆ. ಹೋಬಳಿಗಳು 3 ಇದ್ದಾವೆ, ಕುಂಬಾರವಾಡ, ಜೊಯ್ಡಾ, ಕ್ಯಾಸಲ್ ರಾಕ್ ಅಥವಾ ರಾಮನಗರ ಅಂತಕ್ಕಂಥದ್ದು. ಜನವಸತಿ ಇರೋದು 116 ಹಳ್ಳಿ, ಇಲ್ಲದೇ ಇರೋದು ಒಂದು 7 ಹಳ್ಳಿ. ಪಟ್ಟಣಗಳಂತೂ ಇಲ್ಲವೇ ಇಲ್ಲ, ನಗರ ಪಾಲಿಕೆನೂ ಇಲ್ಲ. ಈವನ್ ತಾಲೂಕು ಏನಿದೆಯೋ ಇದು ಜೊಯ್ಡಾ ಅದನ್ನು ತಾಲೂಕು ಅಂತ ಕನ್ಸಿಡರ್ ಮಾಡಲ್ಲ, ಅಷ್ಟೂ ಒಂದು ಹಳೆ ರೂಪದಲ್ಲಿದೆ. ಅಂದರೆ ಜನ ಎಲ್ಲ ನಗರೀಕರಣಗೊಂಡಿಲ್ಲ. ಇದೆಲ್ಲ ವಿಶೇಷವಾದ ಗುಣಧರ್ಮಗಳನ್ನ ನೋಡಿಕೊಂಡೇ ಅದನ್ನು ಸಾವಯವ ತಾಲೂಕು ಮಾಡಬೇಕಂತ ಹೇಳಿ ಒಂದು 8 ರಾಸಾಯನಿಕ ರಸಗೊಬ್ಬರಗಳ ಅಂಗಡಿಗಳಿದ್ದಾವೆ. ತುಂಬ ಸ್ಥಿತಿ ಚೆನ್ನಾಗಿಲ್ಲ, ಆದರೆ ಅವನ್ನೇ ಈಗ ನಾವು ಕನ್ವರ್ಟ್ ಮಾಡಿಬಿಟ್ಟು ಅವನ್ನ ನಮ್ಮ ನೈಸರ್ಗಿಕ ಕೃಷಿಯ ಮಳಿಗೆಗಳನ್ನಾಗಿ ಪರಿವರ್ತಿಸಲು ಉತ್ತೇಜನ ನೀಡಬೇಕಾಗತ್ತೆ. ಇನ್ನು ಉದ್ದೇಶ ಏನು ಅಂತ ಹೇಳಿದರೆ
ಆಹಾರ ಕ್ವಾಂಟಿಟಿ ಯಾರೂ ಕೊಡ್ಬೋದು, ಆದರೆ ಕ್ವಾಲಿಟಿ ಬೇಕಲ್ಲ, ಗುಣಮಟ್ಟದ ಆಹಾರ ಬೇಕಲ್ಲ, ಅಂಥದನ್ನು ಬೆಳೀಲಿಕ್ಕೆ ಒಳ್ಳೆಯ ಒಂದು ಸ್ಥಳ ಆಗಿರೋದೇ ನಮ್ಮ ಜಾಯ್ಡಾ. ಆ ಜಾಯ್ಡಾವನ್ನು ಸಂಪೂರ್ಣ ರಾಜ್ಯ ಕಂಡ ಪ್ರಥಮ ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಿ, ಅಲ್ಲಿ ರೈತರಿಗೆ ಉತ್ಪನ್ನಗಳಿಗೆ ಮಾರ್ಕೆಟ್ ಒದಗಿಸ್ಕೊಡ್ಬೇಕಲ್ಲ, ಸರ್ಟಿಫಿಕೇಷನ್ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ, GI ಟ್ಯಾಗ್ ಮಾಡಿ ಮಾರ್ಕೆಟ್ ಒದಗಿಸ್ಕೊಡ್ಬೇಕು. ಅವರು ಆ ತಾಲೂಕಿಂದ ಬೇರೆ ತಾಲೂಕುಗಳಿಗೆ ಕಳಿಸ್ಬೇಕು, ಬೇರೆ ಜಿಲ್ಲೆಗಳಿಗೆ ಕಳಿಸ್ಬೇಕು, ಬೇರೆ ರಾಜ್ಯ, ಅಂತರ್ರಾಜ್ಯದಲ್ಲಿ ಕಳಿಸುವಂಥ ಅವರು ಒಂದು ಇದನ್ನು ಹೊಂದಲಿ ಅಂತಕ್ಕಂಥದ್ದು, ಅವರು ಸಬಲರಾಗಲಿ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ಉದ್ದೇಶ. ಇಲ್ಲಿ ಆ ಜೊಯ್ಡಾದಲ್ಲಿ ಇರ್ತಕ್ಕಂಥ ಏನಾದರೂ ಜೇನುತುಪ್ಪ ತಿಂದುಬಿಟ್ರೆ ಸ್ವರ್ಗ, ಅಷ್ಟು ತುಂಬ ಚೆನ್ನಾಗಿರ್ತದೆ. ಮತ್ತು ಇದು ಪ್ರಥಮ ಉದ್ದೇಶ ಅಂತ ಹೇಳಿದ್ರೆ ಮೊದಲನೇದು ಪ್ರಥಮ ಸಾವಯವ ತಾಲೂಕು. ಆಮೇಲೆ ಇಲ್ಲಿ ಅರಣ್ಯನ ಒಳಗೊಂಡಂತೆ ನಾವು ಪ್ರಮಾಣೀಕರಣಗೊಳಿಸ್ಬೇಕಾಗುತ್ತೆ. ಅಂದರೆ ಆ ಅರಣ್ಯದಲ್ಲಿ ಇರ್ತಕ್ಕಂಥ ಇಂಚಿಂಚು ಮಣ್ಣು ಕೂಡ ಸಾವಯವ ಪ್ರಮಾಣೀಕರಣ ಅದಕ್ಕೂ ಕೂಡ ಕೊಡಿಸ್ಬೇಕಾಗಿದೆ. ಅಂದರೆ ಇಂಪ್ಲಿಮೆಂಟೇಷನ್ ತುಂಬ ಕಷ್ಟ. ಅಲ್ಲಿ ಕೆಲಸ ಮಾಡ್ತಕ್ಕಂಥ DC ಇರ್ಬೋದು ಮತ್ತು ಇನ್ನಿತರೆ ವ್ಯಕ್ತಿಗಳಿಗೆ ಸ್ಯಾಲ್ಯೂಟ್ ಅಂತಲೇ ಹೇಳಬೇಕು. ಯಾಕಂತ ಹೇಳಿದರೆ ಇಷ್ಟು ಹೋಗೋದ್ರಲ್ಲೇ ಪ್ರಾಣಿಗಳು ಬರ್ತವೆ, ತುಂಬ ಅಂಥದ್ರಲ್ಲಿ ಕೆಲಸ ಮಾಡ್ಕೊಂಡು ಹೋಗೋದು ಅದು ಅಂತ ಹೇಳಿದರೆ ತುಂಬ ಇದು. ಮತ್ತು ಮಾರ್ಕೆಟನ್ನು ಒದಗಿಸ್ಕೊಡೋದು. ಆಮೇಲೆ ಅಲ್ಲಿ ಲೋಕಲ್ ಭಾಷೆ ಬಂದ್ಬಿಟ್ಟು ಕೊಂಕಣಿ ಮಾತಾಡ್ತಾರೆ, ಕನ್ನಡ ಅಷ್ಟು ಪರಿಶುದ್ಧವಾದ ಕನ್ನಡ ಇಲ್ಲ. ಅವರು ಹೆಚ್ಚಿನ ಜನ ತಮ್ಮಲ್ಲೇ ಒಳಗಡೆ ಇದ್ಕೊಂಡು ಕಲುಷಿತಗೊಳ್ಳದೆ ಒಂದು ಏನಂತಂದರೆ ಪ್ಯೂರ್ ಕಲ್ಚರ್ನ ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು. ಕುಣಬಿ ಜನಾಂಗ ಇದೆ, ಒಳ್ಳೆಯ ಇದು ಇದೆ. ಇನ್ನು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕರ್ಮಭೂಮಿಯನ್ನಾಗಿಸ್ಕೊಂಡವರು ಅದೃಷ್ಟವಂತರು ಅಂತ ಹೇಳಿದ್ನಲ್ಲ, ಯಾರವರೆಲ್ಲ ಅಂತ ನೋಡೋಣ. ಜಿಲ್ಲಾ ಮಟ್ಟದಲ್ಲಿ DLMCಲಿ CEO ಇರ್ತಾರೆ, ಅಧ್ಯಕ್ಷರು. CEO ನಂತರ ಸದಸ್ಯ ಕಾರ್ಯದರ್ಶಿ, DD ಉಪಕೃಷಿ ನಿರ್ದೇಶಕ ಕಾರವಾರ ಇರ್ತಾರೆ, ಮತ್ತು ಹಲವಾರು ಜನ ಮೆಂಬರ್ಗಳು ಇರ್ತಾರೆ. ಇದೆಲ್ಲ ರೈತರಿಗೆ ಬೇಕಾಗಿಲ್ಲ ಅಂತ ಅನ್ಕೋತೇನೆ. ಆದರೂ ಯಾರೆಲ್ಲ ಇರ್ತಾರೆ ಅಂದರೆ JDA ಇರ್ತಾರೆ, KVK ಅವರು ಇರ್ತಾರೆ, ತಾಂತ್ರಿಕ ಮಾಹಿತಿ ಕೊಡೋಕ್ಕೆ, ಪಶುಸಂಗೋಪನೆ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯದವರು, ಆಮೇಲೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ನು, ಜಿಲ್ಲಾ ಸಾವಯವ ಪ್ರಮಾಣೀಕರಣ ಅಧಿಕಾರಿಗಳು, KSOC ಅಂತ ಹೇಳ್ತೀವಿ, ಅವರು ಇರ್ತಾರೆ. ಅವರೆಲ್ಲ ಸೇರಿ ಮೀಟಿಂಗ್ ಮಾಡಿಬಿಟ್ಟು ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ತೊಗೊಳ್ಬೇಕು, ಯಾವ ರೀತಿ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ, ಅವ್ರಿಗೆ ಹೇಗೆ ತಿಳಿಸ್ಕೊಡ್ಬೇಕು, ಅವ್ರ ಮನ ಒಲಿಸ್ಬೇಕು ಹೇಗೆ, ಎಲ್ಲವನ್ನು ಅಲ್ಲಿ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ತಾರೆ. ಆಯಿತಾ. ಇದಾದಮೇಲೆ ಆ ಸಲಹಾ ಸಮಿತಿಯಿಂದ ಪಡೆದಂಥ ವಿಚಾರಗಳನ್ನು ಮತ್ತು ರಾಜ್ಯ ಮಟ್ಟದಲ್ಲಿ ಇಟ್ಬಿಟ್ಟು ಅಲ್ಲಿ ಅಪ್ರೂವಲ್ ತೊಗೋತಾರೆ. ರಾಜ್ಯ ಮಟ್ಟದಲ್ಲಿ ಅವ್ರೇನು ಶಿಫಾರಸು ಮಾಡ್ತಾರೋ ರಾಜ್ಯ ಮಟ್ಟದಲ್ಲಿ ಅದನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ತಾಲೂಕಾ ಮಟ್ಟದಲ್ಲಿ TLMC ಅಂತ, ಇಲ್ಲೊಂದು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. TLMC ಅಂತ ಹೇಳಿದರೆ ತಾಲೂಕಾ ಲೆವೆಲ್ ಮಾನಿಟರಿಂಗ್ ಕಮಿಟಿ. ಅಲ್ಲಿ ಯಾರು ಇರ್ತಾರೆ, EO ಇರ್ತಾರೆ, ಅಧ್ಯಕ್ಷರು, ಮತ್ತು ಸದಸ್ಯ ಕಾರ್ಯದರ್ಶಿ ADA ಇರ್ತಾರೆ. ಅದೇ ರೀತಿ ಹಲವಾರು ಮೆಂಬರ್ಗಳು ಇರ್ತಾರೆ. ಅದಾದಮೇಲೆ ಅವರೆಲ್ಲ ಏನು ಮಾಡ್ತಾರೆ, ಮೂಲ ಸಮೀಕ್ಷೆ ಅಂದ್ರೇನು, ಮನೆಗೆ ಅಡ್ಡಾಡ್ಬಿಟ್ಟು ಎಷ್ಟು ಜನ ಇದ್ದಾರೆ, ಎಷ್ಟು ಹಸುಗಳಿದ್ದಾವೆ, ಏನು ಉದ್ದಿಮೆ ಮಾಡ್ತಾ ಇದ್ದಾರೆ, ಅವ್ರದ್ದು ಇನ್ಕಮ್ ಎಷ್ಟು ಬರ್ತಾ ಇದೆ, ಪ್ರತಿಯೊಂದು ಮಣ್ಣಿನ ಸ್ಯಾಂಪಲ್ಲು, ಪ್ರತಿ ಇಂಚು ಅಲ್ಲಿ ಭೂಮಿದು ಮಣ್ಣಿನ ಸ್ಯಾಂಪಲ್ಲು, ಮಣ್ಣಿನ ಕಾರ್ಡು ತೆಗೆಯೋದು ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಬೃಹತ್ತಾದ ಕೆಲಸ ಇದೆ ಅಂತಲೇ ಹೇಳಬೇಕು. ಸ್ಥಳೀಯ ರೈತರು ಮತ್ತು ಸಮುದಾಯಗಳನ್ನ ಸಂಪರ್ಕಿಸಬೇಕಾಗುತ್ತೆ. ಕಾರ್ಯಾಗಾರವು ತರಬೇತಿಗಳನ್ನ ಪ್ರೋತ್ಸಾಹವನ್ನು ನೀಡೋದಾಗುತ್ತೆ. ಅವ್ರಿಗೆ ಇತರೆ ಯೋಜನೆಯ ಎಲ್ಲ ಒಗ್ಗೂಡಿಸುವಿಕೆಯನ್ನು ಮಾಡಬೇಕಾಗ್ತದೆ. ಅವರಿಗೆ ಇಲಾಖೆಗಳೇ ಇದ್ದಾವೆ ಅಂತಕ್ಕಂಥ ಮಾಹಿತಿ ಇಲ್ಲದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅವರನ್ನು ಹೊರಗೆ ತಂದು ಅವ್ರಿಗೆ ಹೇಳಿ, ಅವ್ರಿಗೆ ನಿಮ್ಮ ತಾಲೂಕು ಈ ರೀತಿ ಮಾಡ್ತಾ ಇದ್ದೀವಿ ಅಂಥೇಳಿ ಅವ್ರಿಗೆ ಪ್ರಚೋದನೆ ತುಂಬಿ, ಅವ್ರು ಬೆಳೆದಂಥ ಬೆಳೆಗಳಿಗೆ ಹೊರಗಿನ ಮಾರುಕಟ್ಟೆ ಕಲ್ಪಿಸ್ಕೊಡೋದು, ಇದೆಲ್ಲ ಉದ್ದೇಶ ಆಗಿದೆ. ಇದರಲ್ಲಿ ನೋಡಿ ಒಂದು 5ರಿಂದ 7 ಘಟಕಗಳಿದ್ದಾವೆ. ಒಂದು ಘಟಕಗಳನ್ನು ಚರ್ಚೆ ಮಾಡ್ತಾ ಬರೋಣ. ಮೊದಲು ಮೂಲ ಸಮೀಕ್ಷೆ. ಅಂದರೆ ಸ್ಟಾರ್ಟ್ ಮಾಡಿದ ತಕ್ಷಣ GIZ ಅಂತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಬಂದ್ಬಿಟ್ಟು ಎಲ್ಲವನ್ನು ಅದು ಫ್ರೀ ಆಫ್ ಕಾಸ್ಟು ಎಲ್ಲವನ್ನು ಮೂಲ ಸಮೀಕ್ಷೆ ಮಾಡಿಕೊಡುತ್ತೆ. ಅಂದರೆ ಮೂಲ ಸಮೀಕ್ಷೆ ಮಾಡಿಕೊಡ್ಲಿಕ್ಕೆ ಅವ್ರು ಬರ್ತಾರೆ, ಅವರಿಗೆ ಕೃಷಿ ಇಲಾಖೆಯಿಂದ ಸಪೋರ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ಲು ರೈತನ ಪ್ರತಿ ಮನೆಗೂ ಅಡ್ಡಾಡಿ ಫಾರ್ಮ್ಗಳು ತುಂಬ್ಕೋತಾರೆ. ಈ ಸೆನ್ಸಸ್ ಮಾಡ್ತಾರಲ್ಲ ಅದೇ ರೀತಿ ಯಾವ ರೈತ, ಎಷ್ಟು ಭೂಮಿ ಇದೆ, ಯಾವ ಬೆಳೆ ಬೆಳಿತಾನೆ, ಎಷ್ಟು ವಿಸ್ತೀರ್ಣ, ಮತ್ತು ಅವನು ಸಾವಯವ ಇಲ್ಲಿವರೆಗೂ ಮಾಡಿದ್ನ, ಜಾನುವಾರು ಎಷ್ಟಿದೆ, ಅರಣ್ಯ ಎಷ್ಟಿದೆ, ಅರಣ್ಯದಿಂದ ಏನಾದರೂ ತರ್ತಿದ್ದಾನ, ಕೊಕ್ಕೋವಾ ಮತ್ತು ಇವು ಅಂಟ್ವಾಳ, ಆ ಥರದ್ದು ಜೇನು, ಮತ್ತು ಇದೇನು ನಮ್ಮದು ಇದು ಹೇಳ್ತಾರಲ್ಲ ದಾಲ್ಚಿನ್ನಿ, ಆ ಥರದ್ದು ಉತ್ಪನ್ನಗಳನ್ನೇನಾದರೂ ತರ್ತಾ ಇದ್ದಾರಾ, ಮತ್ತು ಪ್ರಾಸೆಸಿಂಗ್ ಏನಾದರೂ ಮಾಡ್ತಾ ಇದ್ದಾರಾ, ಅಂದರೆ ಉತ್ಪನ್ನ ಏನು ಕೊಯ್ಲೋತ್ತರ ಉತ್ಪನ್ನಗಳನ್ನೇನಾದರೂ ಮಾಡ್ತಾ ಇದ್ದಾರಾ, ಚಿಪ್ಸು ಆ ಥರದ್ದು ಈ ಥರದ್ದು, ಅದೆಲ್ಲವನ್ನು ಪೂರ್ಣ ಇನ್ಫಾರ್ಮೇಷನ್ನ ಕಂಪ್ಲೀಟ್ ಎಷ್ಟು KG ಸಗಣಿ ಹಾಕುತ್ತೆ ಒಂದು ಹಸು ಅನ್ನೋದರಿಂದ ಹಿಡಿದು ಪ್ರತಿ ಮೂಲ ಸಮೀಕ್ಷೆಯನ್ನು ಈ GIZ ಅವರ ಸಹಯೋಗದೊಂದಿಗೆ ಕೃಷಿ ಇಲಾಖೆ ಮಾಡ್ತದೆ. ಆಯಿತಾ. ಎರಡನೇದು ಸಾಮರ್ಥ್ಯ ಅಭಿವೃದ್ಧಿಗೆ ಏನು ಮಾಡುತ್ತೆ, ಅಗೇನ್ GIZ ಅವರ ಸಹಯೋಗದ ಜೊತೆಗೆ
KVK US ಧಾರವಾಡ ಅವ್ರದ್ದೆಲ್ಲ ಹೆಲ್ಪ್ ತೊಗೊಂಡು ಕೃಷಿ ಇಲಾಖೆ ರೈತರಲ್ಲಿ ಅಲ್ಲಿ ಮತ್ತು ಕೃಷಿ ಸಖಿಗಳಲ್ಲಿ ಸಿಬ್ಬಂದಿಗಳಲ್ಲಿ ಎಲ್ಲರಲ್ಲೂ ಒಂದು ಸಾಮರ್ಥ್ಯವನ್ನು ತುಂಬ್ತಾರೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋ ಮೋಟಿವೇಶನ್ ಮಾಡಿ ಅವ್ರಿಗೆ ಸಾಮರ್ಥ್ಯವನ್ನು ತುಂಬ್ತಾರೆ. ಮೂರನೇದು ಅಲ್ಲಿ ರೈತರಿಗೆ ಪ್ರೋತ್ಸಾಹಧನ ಕೊಡಬೇಕಲ್ಲ. ಅಂದರೆ ಅವರು ಕೃಷಿ ಸಾವಯವದತ್ತ ಮುಖ ಮಾಡಬೇಕಲ್ಲ. ಕೆಲವಿಷ್ಟು ಜನ ಬೇಡ ಅಂತಕ್ಕಂಥವ್ರಿಗೆ ಸಹಿತ ಮನವೊಲಿಸ್ಲಿಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲನೇ 1 ಅಥವಾ 1.5 ವರ್ಷದವರೆಗೆ ಕೆಲವಷ್ಟು ಪ್ರೋತ್ಸಾಹಧನ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಪ್ರಥಮ ವರ್ಷದಲ್ಲಿ ಜೈವಿಕ ಪರಿಕರಗಳನ್ನ ಬಳಸ್ಕೊಂಡು ಬೆಳೆದಾಗ ಸ್ವಲ್ಪ ಪ್ರಮಾಣದ ಇಳುವರಿ ಕಡಿಮೆ ಆಗ್ತದೆ. ರಾಸಾಯನಿಕದಷ್ಟು ಬರಲ್ಲ. ಅದರ ಕ್ವಾಲಿಟಿ ಒಳ್ಳೆಯದಿರ್ತದೆ. ಆದ್ದರಿಂದ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹಧನವನ್ನು ಕೂಡ ಕೊಡಲಾಗ್ತದೆ. ಪ್ರೋತ್ಸಾಹಧನ ಅಂದರೆ ಎರೆಹುಳು ತೊಟ್ಟಿ ಮಾಡಲಿಕ್ಕೆ ದುಡ್ಡು, ಮತ್ತೇನೋ ಗೊಬ್ಬರಗಳು ಬೇಕಂದರೆ ದುಡ್ಡು, ಬಯೋಡೈಜೆಸ್ಟ್ ಬೇಕಂದರೆ ದುಡ್ಡು ಅಂತಕ್ಕಂಥದ್ದನ್ನ ಮಾಡಿಸ್ಬಿಟ್ಟು ಅವ್ರಿಗೆ ಇದು ಮಾಡ್ತಾರೆ. ಅದಾದಮೇಲೆ ಎಲ್ಲ ಒಂದೇ ಒಂದು ಗ್ರಾಮಷ್ಟು ಯೂರಿಯಾ DAP ಅಥವಾ ಬೇರೆ ರಾಸಾಯನಿಕ ಗೊಬ್ಬರಗಳು ಹೋಗದೇ ಇರೋ ರೀತಿಯಲ್ಲಿ ಅಲ್ಲಿ ಎಲ್ಲ ಮಾರಾಟಗಾರರಿಗೆ ಸ್ಟಾಪ್ ಇಟ್ಟು ಲೈಸೆನ್ಸ್ ರದ್ದು ಮಾಡಿ ಮತ್ತು ಅವ್ರನ್ನ ಜೈವಿಕ ಗೊಬ್ಬರದ BRCಗಳನ್ನಾಗಿ ಕನ್ವರ್ಟ್ ಮಾಡಿಬಿಟ್ಟು ಅವ್ರಿಗೂ ಮನವೊಲಿಸಿ ಅವ್ರನ್ನ ಅದು ಇದೆಯಲ್ಲ ಕಳ್ಳ ಪೊಲೀಸ್ ಆಟ ಅದನ್ನು ಕೂಡ ಮಾಡಿಬಿಟ್ಟು ಅವ್ರನ್ನ ಮನವೊಲಿಸಿ ಅವ್ರಿಗೆ ಮತ್ತೆ ಅದನ್ನು ಜೈವಿಕ ಒಂದು ಮಾರಾಟ ಮಳಿಗೆಗಳನ್ನಾಗಿ ಪರಿವರ್ತಿಸಿ ಅವ್ರಿಗೂ ಕೂಡ ಪ್ರೋತ್ಸಾಹಧನವನ್ನು ನೀಡಲಾಗ್ತದೆ. ಆಮೇಲೆ ನಂತರ ಸಾವಯವ ಪ್ರಾಮಾಣೀಕರಣ ಸರ್ಟಿಫಿಕೇಷನ್ ಕೊಡಬೇಕಲ್ಲ. ಈಗ ಸಾವಯವ ಬೆಳೆದವ್ರಿಗೂ ಮತ್ತು ರಾಸಾಯನಿಕದಲ್ಲಿ ಬೆಳೆದವ್ರಿಗೂ ಒಂದೇ ರೇಟ್ ಕೊಡಬಾರ್ದು. ಸಾವಯವ ಬೆಳೆದವ್ರಿಗೆ ಜಾಸ್ತಿ ರೇಟ್ ಕೊಡಬೇಕು. ಆ ರೀತಿ ಕೊಡಬೇಕು ಅಂತ ಹೇಳಿದರೆ ಹೇಗೆ ಗೊತ್ತಾಗೋದು? ಸರ್ಟಿಫಿಕೇಟ್ ಇದ್ದರೆ ತಾನೇ. ಹಾಗೆ ಸರ್ಟಿಫಿಕೇಷನ್ ಮಾಡಿಸಿ, ಲೋಗೋ ಮಾಡಿಸಿ, ಸೂಪಾನೋ ಅಥವಾ ಇದು ಏನು ಕಾಡ್ಜೇನೋ ಅಥವಾ ಕಾಡು ಜೇಂಕಾರನೋ ಆ ಥರ ಒಂದು ಯಾವುದೋ ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಅದನ್ನು ಏನು ಮಾಡೋದು, ಬ್ರ್ಯಾಂಡಿಂಗು ಸರ್ಟಿಫಿಕೇಷನ್ ಮಾಡಿಬಿಟ್ಟು ಸರ್ಟಿಫಿಕೇಷನಲ್ಲಿ 2 ಟೈಪ್ಸು ಇನ್ನೂ ಸುಮಾರಿದ್ದಾವೆ. NFCS ಇದೆ, PGS ಇದೆ, NPOP ಇದೆ, ಸುಮಾರಿದ್ದಾವೆ. ಅದು ಇನ್ನೊಂದು ಸಲ ಬೇಕು ಅಂದರೆ ಚರ್ಚೆ ಮಾಡೋಣ. ಏನು ಅಂತ ಹೇಳಿದ್ರೆ ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಇದೆಯಲ್ಲ PGS ಅದು ಸ್ವಲ್ಪ ಇದ್ದಿದ್ರಲ್ಲಿ ಈಸಿ. NFCS ಈಸಿ. ಈ NPOP ಇದೆಯಲ್ಲ ಅದನ್ನು ಹೊರದೇಶಕ್ಕೆ ಕಳಿಸ್ಬೇಕಾದ್ರೆ ಮಾಡ್ತಕ್ಕಂಥದ್ದು ಸ್ವಲ್ಪ ಇದು ಎಕ್ಸ್ಪೆನ್ಸಿವ್. ಯಾವುದು NPOP. ಈ ಸದ್ಯಕ್ಕೆ PGS ಮುಖಾಂತರ ಜೊಯ್ಡಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಹೊರದೇಶಕ್ಕೆ ನಾವು ಕಳಿಸ್ಬೇಕು, GI ಟ್ಯಾಗಿಂಗ್ ಆಗಬೇಕು ಏನೋ ಹೇಳಿದರೆ ಮತ್ತೆ ಅದಕ್ಕೊಂದು ವ್ಯವಸ್ಥೆ ಮಾಡಲಾಗ್ತದೆ. ಅವ್ರನ್ನ ಜೊಯ್ಡಾ ತಾಲೂಕಿನ ಸಾವಯವ ಕೃಷಿಕರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ನಿಲ್ಲಿಸೋದೇ ಅಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಆಫೀಸರ್ಗಳ ಒಂದು ಏನು ಇಚ್ಛೆ ಅಂತ ಹೇಳ್ಬೋದು. ಇನ್ನು ಮಾರುಕಟ್ಟೆ ಬಗ್ಗೆ ಹೇಳಿದೆ. ಅವರು ಸಂಸ್ಕರಣೆ ಅಲ್ಲಿ ಏನು ಸಿಗ್ತಾವೆ ಪ್ರಾಡಕ್ಟ್ಗಳು ಅವನ್ನ ಸಂಸ್ಕರಣೆ ಮಾಡೋದು, ಮೌಲ್ಯವರ್ಧನೆ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೀವಿ, ಪ್ಯಾಕಿಂಗು, ಬ್ರ್ಯಾಂಡಿಂಗು ಮಾಡೋದು, ಆಮೇಲೆ ಬ್ರ್ಯಾಂಡ್ ಅಭಿವೃದ್ಧಿ ಪಡಿಸೋದು. ಅದೇ ಹೇಳಿದ್ನಲ್ಲ ಅದು ಇದು ಜೊಯ್ಡಾದ ಹಳೆ ಹೆಸರು ಬಂದು ಸೂಪಾ. ಸೂಪಾ ಬ್ರ್ಯಾಂಡು ಅಥವಾ ಇನ್ನಿತರ ಯಾವುದೇ ಬ್ರ್ಯಾಂಡು ಮಾಡಿಬಿಟ್ಟು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಸ್ಥಳೀಯ ಮಾರ್ಕೆಟ್ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕೂಡ ಕಲ್ಪಿಸ್ಕೊಡೋದು ಒಂದು ಉದ್ದೇಶ. ಅಲ್ಲಿ ಇರ್ತಕ್ಕಂಥ ರೈತರನ್ನ ಒಂದುಗೂಡಿಸೋದು, ಆಮೇಲೆ GI ಟ್ಯಾಗಿಂಗ್ ಮಾಡೋದು, ಆಮೇಲೆ ರಫ್ತು ಮಾಡೋದು, ಮಾರುಕಟ್ಟೆಗೆ ಸಂಸ್ಕರಣೆದಾರನೇ ಪ್ರತಿಯೊಂದು ಇಲ್ಲಿ ಏನು ಅಂದರೆ ಮಿಡ್ಲ್ ಮ್ಯಾನ್ಗಳನ್ನು ಬಳಸದೆ ರೈತರನ್ನೇ ಅಷ್ಟು ಬಲವರ್ಧನೆ ಸ್ವಾಭಿಮಾನದಿಂದ ಅವರನ್ನು ಸ್ವಾವಲಂಬಿಗಳಾಗಿ ಮಾಡೋದೇ ಒಂದು ಇದು. ಇಲ್ಲಿ ಪ್ರಚಾರಕ್ಕಾಗಿ ಏನು ಗೌರ್ಮೆಂಟ್ ಇವು ಇದಾವಲ್ಲ ದಿನಪತ್ರಿಕೆ, ಕರಪತ್ರಿಕೆ, ಆಕಾಶವಾಣಿ, ದೂರದರ್ಶನ ಅವುಗಳನ್ನು ಬಳಸ್ಕೊಳ್ಳೋದಾಗ್ತದೆ. ಅದೇ ರೀತಿ ಕೃಷಿ ಉದ್ಯಮ ಕೂಡ ಡೆವಲಪ್ ಮಾಡಬೇಕಾಗುತ್ತೆ. ಅಂದರೆ ಇಕೋ ಟೂರಿಸಮ್ ಅಂತಿದೆ, ಹನಿ ಪಾರ್ಕ್ ಅಂತಿದೆ, ಕಾಡ್ಜೇನ್ ಅಂತಿದೆ. ಆ ಥರದ್ದು ಬಯೋಡೈವರ್ಸಿಟಿ ಜೈವಿಕ ಏನು ವೈವಿಧ್ಯಮಯ ತಾಣ ಜನ ನೋಡಬೇಕು. ಅದು ಆ ಒಂದು ಇದಕ್ಕೆ ದುಡ್ಡು ಕೊಟ್ಬಿಟ್ಟು ರೆಸಾರ್ಟ್ಗಳಿಗೆ ಹೋಗ್ತಾರಲ್ಲ ಅದು ಇಲ್ಲೇ ಜೊಯ್ಡಾ ಪಕ್ಕದ ದಾಂಡೇಲಿಯಲ್ಲಿ. ಸೊ ಆ ಥರ ಜನ ಬಂದು ಇದ್ದುಕೊಂಡು ಹೋಗೋದು. ಆದರೆ ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಕು. ಅವ್ರು ಒಂದೇ ಒಂದು ವಾಟರ್ ಬಾಟಲ್ ತರೋ ಹಾಗಿಲ್ಲ, ಮದ್ಯಪಾನ ಧೂಮ್ರಪಾನ ಮಾಡೋ ಹಾಗಿಲ್ಲ. ಹಾಗೇನಾದರೂ ವಾಟರ್ ಬಾಟಲ್ ತಂದುಬಿಟ್ರೆ ಅವ್ರು ವಾಪಸ್ ಪಾಲಿಥೀನು ವಾಟರ್ ಬಾಟಲ್ ಆ ಥರದ್ದು ಕಚರ ತಂದರೆ ಅವರೇ ವಾಪಸ್ ಒಯ್ಯಬೇಕು. ಆ ಸ್ಟ್ರಿಕ್ಟ್ ರೂಲ್ಸ್ ಮಾಡಬೇಕು. ODF ಅನ್ನು ಕಂಪಲ್ಸರಿ ತರಬೇಕು. ಅಂದರೆ ಎಲ್ಲಿ ಅಂದರೂ ಓಪನ್ ಬಹಿರ್ದೆಸೆ ಮಾಡೋಂಗಿಲ್ಲ. ಶೌಚಾಲಯಗಳನ್ನೇ ಸರಿಯಾಗಿ ಬಳಸಬೇಕು. ಈ ಥರದ್ದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಮಾಡಿಬಿಟ್ಟು ಪರಿಸರ ಸ್ನೇಹಿ ಪ್ರವಾಸೋದ್ಯಮವನ್ನು ಗುರುತಿಸಿ ಮಾಡಬೇಕಾದದ್ದು, ಬಲಪಡಿಸಬೇಕಾಗಿದ್ದು. ನಂತರ 9ನೇ ಪಾಯಿಂಟ್ ಬಂದು ಒಗ್ಗೂಡಿಸೋದು ಅಂದರೆ ಕೃಷಿ ಇಲಾಖೆ ಸ್ಕೀಮ್ ಇದು ಉದ್ದೇಶ. ಆದರೆ ಇದರಲ್ಲಿ ಯಾರ್ಯಾರೆಲ್ಲ ಸಹಭಾಗಿಗಳಾಗಿರ್ತಾರೆ ಅಂದರೆ ತೋಟಗಾರಿಕೆ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ, ಪ್ರವಾಸೋದ್ಯಮ, ಆಮೇಲೆ ಕೃಷಿ ಇಲಾಖೆದೆ NMNF ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ, ರೈತ ಸಮೃದ್ಧಿ ಯೋಜನೆ, ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಏಜೆನ್ಸಿಯವರು, ಕಪ್ಪೆಟ್ನವರು, PMFME ಅವರು, ಆಯಿತಾ. ಇವರೆಲ್ಲ
ಮತ್ತು GIZ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅವರೆಲ್ಲ ಪಾಪ ಸರ್ವಿಸ್ ಅವ್ರದ್ದು. ಅವರಿಂದ ಅವ್ರಿಗೆ ಈ ಸರ್ಕಾರದಿಂದ ಯಾವುದೇ ಹಣ ಹೋಗಲ್ಲ. ವರ್ಲ್ಡ್ ಬ್ಯಾಂಕಿಂದ ಅವ್ರಿಗೇನು ಹಣ ಸಿಗ್ತದೆ, ಅವ್ರು ಬಂದುಬಿಟ್ಟು ಮೂಲ ಸಮೀಕ್ಷೆಗೆ ಅಲ್ಲಿ ಅದಕ್ಕೆ ಇದಕ್ಕೆ ಹೆಲ್ಪ್ ಮಾಡ್ಕೊಂಡು ಹೋಗ್ತಾರೆ. ಇತರೆ ಇಲಾಖೆಗಳು ಯಾವುದೆಲ್ಲ ಇಲ್ಲಿ ಕೈ ಜೋಡಿಸೋಕ್ಕೆ ಸಾಧ್ಯನೋ ಎಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕು. ಇಲ್ಲಿ ಏನು ಅಂತ ಹೇಳಿದರೆ ಆರ್ಥಿಕವಾದಂಥ ದುಡ್ಡು ಇಂಪ್ಲಿಮೆಂಟೇಷನಿಗೆ ಬರ್ಬೋದು. ಅಂದರೆ ಇವಾಗಿನ ಸ್ಟಾರ್ಟಿಂಗ್ ಹಂತದಲ್ಲಿರೋದ್ರಿಂದ ಬಂದ್ಕೊಂಡು ಮಾಡ್ಕೊಂಡು ಹೋಗ್ತದೆ. ಬಟ್ ಸರ್ಟಿಫಿಕೇಷನ್ ಮಾಡಿಸಿ ರೈತರನ್ನ ಸಮೃದ್ಧಗೊಳಿಸಿ ರೈತರನ್ನ ಮೇಲೆ ಎದ್ದು ನಿಲ್ಲಿಸೋದೇ ಮುಖ್ಯ ಉದ್ದೇಶ ಅಂತ ಹೇಳೋದು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದರೆ ಇದೇನಿದೆಯೋ ಇಲ್ಲಿ ಇರ್ತಕ್ಕಂಥ ಪ್ರತಿ ಊರನ್ನು ಸಮೃದ್ಧಗೊಳಿಸಿ, ಪ್ರತಿ ರೈತರನ್ನು ಸಮೃದ್ಧಗೊಳಿಸಿ ಇದು ಗುಣಮಟ್ಟದ ಆಹಾರವನ್ನು ಸೃಷ್ಟಿ ಮಾಡೋದೇ ಒಂದು ಮುಖ್ಯ ಉದ್ದೇಶ. ಇಲ್ಲಿ ನೋಡಿ ಕಗ್ಗ ಭತ್ತ ಕಾಣ್ತಾ ಇದೆ, ಕೆಂಪು ಭತ್ತ, ಕರಿ ಭತ್ತ ಅಲ್ವಾ. ತುಂಬ ಚೆನ್ನಾಗಿದೆ. ಯಾರಾದರೂ ಇಷ್ಟಪಟ್ಟಲ್ಲಿ ಬನ್ನಿ ನೋಡಿ. ಕಾಳಿ ರಿವರ್ ಬೆಲ್ಟ್, ಅದು ಅಘನಾಶಿನಿ, ಕಾಳಿ, ಗಂಗಾವಳಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಒಮ್ಮೆ ಆದರೂ ವಿಸಿಟ್ ಮಾಡಿದ್ರೆ ಒಳ್ಳೆ ಇದು ಅಂತ ಹೇಳಬೇಕು. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. 2016ರಲ್ಲಿ ಏನು ಸಿಕ್ಕಿಮ್ ಆಯಿತೋ ಅದೇ ರೀತಿ ನಾವು ಕೂಡ 2026ರೊಳಗಾಗಿ ಜಾಯ್ಡಾವನ್ನು ಪರಿವರ್ತನೆಗೊಳಿಸ್ಬೇಕು ಸಾವಯವ ತಾಲೂಕನ್ನಾಗಿ ಅಂತ ಇಟ್ಕೊಂಡಿದ್ದೀವಿ. ಆಯಿತು. ಈಗ ಟ್ಯಾಗ್ಲೈನು ಏನಂದರೆ, ನೀನಿಟ್ಟ ಕಡಲು ನೀ ಕೊಟ್ಟ ದೋಣಿ, ನೀನಿಟ್ಟ ಕಡಲು ನೀ ಕೊಟ್ಟ ದೋಣಿ, ದಿಕ್ಕುಗಳು ನಿನ್ನದೇ ದಿಕ್ಸೂಚಿಯು ನೀನೇ, ಬರಿದೇ ಪಯಣಿಗನಯ್ಯ ನಾನು ಹೇ ವಾಸುದೇವ ಅಂತ. ಅಂದರೆ ಕಡಲು ನಿಂದೆ, ದೋಣಿನೂ ನಿಂದೆ, ದಿಕ್ಕುಗಳು ನಿಂದೆ, ದಿಕ್ಸೂಚಿನೂ ನೀನೇ. ನೀನು ಹೆಂಗಿಡ್ತೀಯೋ ಹಂಗಿರ್ತೀವಿ, ಎಲ್ಲಿ ಹೆಂಗಿಡ್ತೀಯೋ ಅಲ್ಲೇ ಖುಷಿಯಾಗಿರ್ತೀವಿ, ನೀನು ಇಟ್ಟಂಗೆ ನಾವು ಇರ್ತೀವಿ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರೋಣ, ಇರೋ ಪರಿಸ್ಥಿತಿಯಲ್ಲೇ ಚೆನ್ನಾಗಿರೋಣ ಅಂತ ಹೇಳ್ತಾ, ಅವನಿಗೆ ಗೊತ್ತಲ್ವ ಹೆಂಗಿಡ್ಬೇಕಂತ, ಇರ್ತಾನೆ ದೇವ್ರನ್ನ ಅಂತಕ್ಕಂಥವನು ಅಲ್ವಾ. ಇಷ್ಟು ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.